ಸರ್ವೇ ಜನ ಸುಖಿನೋ ಭವಂತು. ನಾನು ಪಂಕಜ, ನಾನು ಚೆನ್ನಾಗಿದ್ದೇನೆ. ನೀವು ತುಂಬ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ತಮಿಳುನಾಡಿನ ತಿರುವಣ್ಣಾಮಲೈ ಅರುಣಾಚಲಂ ಟೆಂಪಲ್ಗೆ ಹೋಗಿದ್ವಿ. ಅದರದ್ದಾಗಿದೆ ಈ ವಿಡಿಯೋ. ಕೊನೆ ತನಕ ವಿಡಿಯೋ ನೋಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಂಗಳೂರಿಂದ ತಿರುವಣ್ಣಾಮಲೈಗೆ ಯಾವುದೇ ಟ್ರೈನ್ಗಳಿಲ್ಲ, ನಾವು ಬಸ್ಸಲ್ಲೇ ಹೋಗಬೇಕು. ಹಾಗಾಗಿ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದ KSRTC ಬಸ್ಸಲ್ಲಿ ಹೋಗ್ಬೋದು, ಇಲ್ಲ ಅಂದರೆ ಮಾರ್ಕೆಟ್ನ ಕಲಾಸಿಪಾಳ್ಯದಿಂದ ಪ್ರೈವೇಟ್ ಬಸ್ಸಲ್ಲಿ ಹೋಗ್ಬೋದು. ನಾವು ಮನೆಯಿಂದ ಮೆಟ್ರೋದಲ್ಲಿ ಹೋಗಿ ದೀಪಾಂಜಲಿ ನಗರ ಮೆಟ್ರೋ ಸ್ಟೇಷನಲ್ಲಿ ಇಳ್ಕೊಂಡ್ರೆ ಆಟೋದವರು 50 ರೂಪಾಯಿ ತೊಗೊಳ್ತಾರೆ, ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಗೆ ಬಿಡ್ತಾರೆ. ಹಾಗಾಗಿ ನಾವು KSRTC ಬಸ್ಸಲ್ಲೇ 220 ರೂಪಾಯಿ ಬಸ್ ಚಾರ್ಜ್ ಇತ್ತು, ತೊಗೊಂಡು ಹೋದ್ವಿ. ಮೊದಲೇ ಬುಕ್ ಮಾಡ್ಕೊಂಡಿದ್ವಿ, ಆವಾಗ ಕನ್ವೀನಿಯೆಂಟ್ ಫೀ ಒಂದು 20 ರೂಪಾಯಿ ಹಾಕ್ತಾರೆ. ಹಾಗಾಗಿ ಬುಕ್ ಮಾಡಿಕೊಂಡು ನಾವು ಹೋದ್ವಿ. 5 ಅವರ್ಸ್ ಜರ್ನಿ ಅಂತಾರೆ. ಆದರೆ ಬೆಂಗಳೂರಿನ ಟ್ರಾಫಿಕ್ಗಳಿಂದ ನಾವು 8:45ಗೆ ಸ್ಯಾಟಲೈಟ್ ಬಿಟ್ಟಿದ್ದಕ್ಕೆ ತಿರುವಣ್ಣಾಮಲೈಗೆ ಹೋಗೋಷ್ಟೊತ್ತಿಗೆ ನಮಗೆ 3 ಗಂಟೆ ಆಗಿತ್ತು. ತಿರುವಣ್ಣಾಮಲೈಯಲ್ಲಿ ದೇವಸ್ಥಾನಕ್ಕೆ ಹತ್ತಿರವಾಗಿ ಹೋಟೆಲ್ ಅರುಣಾಚಲ ಅನ್ನೋ ಹೋಟೆಲನ್ನು ನಾವು ಬುಕ್ ಮಾಡ್ಕೊಂಡಿದ್ವಿ. 8 ಜನ ನಾವು ಹೋಗಿದ್ದಿದ್ದು. ಹಾಗಾಗಿ ಆಟೋದಲ್ಲಿ 2 ಆಟೋದಲ್ಲಿ 8 ಜನನು ಹೋಟ್ಲ ಹತ್ರ ಬಂದ್ವಿ. ನಮಗೆ 200 ರೂಪಾಯಿ ತೊಗೊಳ್ತಾರೆ ಆಟೋದವರು. ನೋಡಿ, ಇದೇ ಹೋಟ್ಲು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿದೆ. ಅರುಣಾಚಲ ಹೋಟೆಲ್ಲು ತುಂಬ ಹತ್ರ ಇದೆ ದೇವಸ್ಥಾನಕ್ಕೆ. ಲಕ್ಸುರಿಯಸ್ ಹೋಟೆಲ್. ರೂಮ್ಸ್ ಎಲ್ಲ ಅಷ್ಟೇ ತುಂಬ ಚೆನ್ನಾಗಿತ್ತು. ಮೊದಲೇ ಬುಕ್ ಮಾಡ್ಕೊಂಡಿದ್ವಿ. ಮತ್ತು 3 ಗಂಟೆಗೆ ಹೋಗಿದ್ದರಿಂದ ಊಟ 3:30ಗೆ ಆಗೋಗುತ್ತೆ ಅಂದರು. ಅದಕ್ಕೆ ಫಸ್ಟ್ ನಾವು ನಮ್ಮ ಲಗೇಜಸ್ನ ಅವರೇ ರೂಮಲ್ಲಿ ಇಟ್ಟಿದ್ರು. ಆಮೇಲೆ ನಾವು ಹಾಗೆ ಹೋಗಿ ಊಟ ಮಾಡಿಕೊಂಡು ರೂಮ್ಗೆ ಹೋಗಿ ರೂಮಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆದ್ವಿ. ನಾನು ಒಂದು ರೂಮ್ ವಿಡಿಯೋ ತಗೊಂಡೆ ಇರಲಿ ಅಂತ. ಯಾರಾದರೂ ನೋಡಬೇಕಂದ್ರೆ ಅಕಸ್ಮಾತ್ ಯಾರಾದರೂ ಹೋದರೆ ಹೇಗಿತ್ತು ರೂಮ್ ಅಂತ ಅವ್ರಿಗೊಂದು ಅನುಕೂಲ ಆಗಲಿ ಅಂತ ವಿಡಿಯೋ ಮಾಡ್ಕೊಂಡೆ. ಆಮೇಲೆ ರಿಲ್ಯಾಕ್ಸ್ ಆದ್ವಿ. ಮತ್ತು ರೆಡಿಯಾಗಿ ನಾವು 5 ಗಂಟೆಗೆ ನಾವು ರೂಮನ್ನು ಬಿಟ್ಟು ದೇವಸ್ಥಾನದ ಹತ್ರ ಹೋದ್ವಿ. ಚೆನ್ನಾಗಿತ್ತು ರೂಮು. ನೋಡಿ, ಎಲ್ಲ ರೆಡಿಯಾಗಿ 5 ಗಂಟೆಗೆ ದೇವಸ್ಥಾನದ ಹತ್ರ ಹೋಗ್ತಾಯಿದ್ವಿ. ಹಾಗೆ ಒಂದು ಗ್ರೂಪ್ ಫೋಟೋ ಇಡಿಸ್ಕೊಂಡ್ವಿ. ಎಲ್ಲರೂ ಟೀಚರ್ಸೇ ಇಲ್ಲಿ ಆಗಿದ್ರಿಂದ ದೇವಸ್ಥಾನದ ಎಂಟ್ರೆನ್ಸಲ್ಲಿ ಓಮ್ ಅಂತ ಬರೀತಾರೆ. ಅವ್ರು ಹೊಟ್ಟೆಪಾಡು 10 ರೂಪಾಯಿ ತೊಗೊಳ್ತಾರೆ. ನಾವು ಅಷ್ಟು ಜನ ಓಮ್ ಅಂತ ಬರೆಸ್ಕೊಂಡು ಅವ್ರಿಗೆ ದುಡ್ಡನ್ನು ಕೊಟ್ವಿ. ಮತ್ತು ನಾವು 50 ರೂಪಾಯಿ ಟಿಕೆಟ್ ತೊಗೊಂಡು ದರ್ಶನ ತುಂಬ ರಶ್ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ತಮಿಳುನಾಡಿನ ತಿರುವಣ್ಣಾಮಲೈ ಅರುಣಾಚಲಂ ಟೆಂಪಲ್ಗೆ ಹೋಗಿದ್ವಿ. ಅದರದ್ದಾಗಿದೆ ಈ ವಿಡಿಯೋ. ಕೊನೆ ತನಕ ವಿಡಿಯೋ ನೋಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಂಗಳೂರಿಂದ ತಿರುವಣ್ಣಾಮಲೈಗೆ ಯಾವುದೇ ಟ್ರೈನ್ಗಳಿಲ್ಲ, ನಾವು ಬಸ್ಸಲ್ಲೇ ಹೋಗಬೇಕು. ಹಾಗಾಗಿ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದ KSRTC ಬಸ್ಸಲ್ಲಿ ಹೋಗ್ಬೋದು, ಇಲ್ಲ ಅಂದರೆ ಮಾರ್ಕೆಟ್ನ ಕಲಾಸಿಪಾಳ್ಯದಿಂದ ಪ್ರೈವೇಟ್ ಬಸ್ಸಲ್ಲಿ ಹೋಗ್ಬೋದು. ನಾವು ಮನೆಯಿಂದ ಮೆಟ್ರೋದಲ್ಲಿ ಹೋಗಿ ದೀಪಾಂಜಲಿ ನಗರ ಮೆಟ್ರೋ ಸ್ಟೇಷನಲ್ಲಿ ಇಳ್ಕೊಂಡ್ರೆ ಆಟೋದವರು 50 ರೂಪಾಯಿ ತೊಗೊಳ್ತಾರೆ, ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಗೆ ಬಿಡ್ತಾರೆ. ಹಾಗಾಗಿ ನಾವು KSRTC ಬಸ್ಸಲ್ಲೇ 220 ರೂಪಾಯಿ ಬಸ್ ಚಾರ್ಜ್ ಇತ್ತು, ತೊಗೊಂಡು ಹೋದ್ವಿ. ಮೊದಲೇ ಬುಕ್ ಮಾಡ್ಕೊಂಡಿದ್ವಿ, ಆವಾಗ ಕನ್ವೀನಿಯೆಂಟ್ ಫೀ ಒಂದು 20 ರೂಪಾಯಿ ಹಾಕ್ತಾರೆ. ಹಾಗಾಗಿ ಬುಕ್ ಮಾಡಿಕೊಂಡು ನಾವು ಹೋದ್ವಿ. 5 ಅವರ್ಸ್ ಜರ್ನಿ ಅಂತಾರೆ. ಆದರೆ ಬೆಂಗಳೂರಿನ ಟ್ರಾಫಿಕ್ಗಳಿಂದ ನಾವು 8:45ಗೆ ಸ್ಯಾಟಲೈಟ್ ಬಿಟ್ಟಿದ್ದಕ್ಕೆ ತಿರುವಣ್ಣಾಮಲೈಗೆ ಹೋಗೋಷ್ಟೊತ್ತಿಗೆ ನಮಗೆ 3 ಗಂಟೆ ಆಗಿತ್ತು. ತಿರುವಣ್ಣಾಮಲೈಯಲ್ಲಿ ದೇವಸ್ಥಾನಕ್ಕೆ ಹತ್ತಿರವಾಗಿ ಹೋಟೆಲ್ ಅರುಣಾಚಲ ಅನ್ನೋ ಹೋಟೆಲನ್ನು ನಾವು ಬುಕ್ ಮಾಡ್ಕೊಂಡಿದ್ವಿ. 8 ಜನ ನಾವು ಹೋಗಿದ್ದಿದ್ದು. ಹಾಗಾಗಿ ಆಟೋದಲ್ಲಿ 2 ಆಟೋದಲ್ಲಿ 8 ಜನನು ಹೋಟ್ಲ ಹತ್ರ ಬಂದ್ವಿ. ನಮಗೆ 200 ರೂಪಾಯಿ ತೊಗೊಳ್ತಾರೆ ಆಟೋದವರು. ನೋಡಿ, ಇದೇ ಹೋಟ್ಲು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿದೆ. ಅರುಣಾಚಲ ಹೋಟೆಲ್ಲು ತುಂಬ ಹತ್ರ ಇದೆ ದೇವಸ್ಥಾನಕ್ಕೆ. ಲಕ್ಸುರಿಯಸ್ ಹೋಟೆಲ್. ರೂಮ್ಸ್ ಎಲ್ಲ ಅಷ್ಟೇ ತುಂಬ ಚೆನ್ನಾಗಿತ್ತು. ಮೊದಲೇ ಬುಕ್ ಮಾಡ್ಕೊಂಡಿದ್ವಿ. ಮತ್ತು 3 ಗಂಟೆಗೆ ಹೋಗಿದ್ದರಿಂದ ಊಟ 3:30ಗೆ ಆಗೋಗುತ್ತೆ ಅಂದರು. ಅದಕ್ಕೆ ಫಸ್ಟ್ ನಾವು ನಮ್ಮ ಲಗೇಜಸ್ನ ಅವರೇ ರೂಮಲ್ಲಿ ಇಟ್ಟಿದ್ರು. ಆಮೇಲೆ ನಾವು ಹಾಗೆ ಹೋಗಿ ಊಟ ಮಾಡಿಕೊಂಡು ರೂಮ್ಗೆ ಹೋಗಿ ರೂಮಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆದ್ವಿ. ನಾನು ಒಂದು ರೂಮ್ ವಿಡಿಯೋ ತಗೊಂಡೆ
ಇರಲಿ ಅಂತ. ಯಾರಾದರೂ ನೋಡಬೇಕಂದ್ರೆ ಅಕಸ್ಮಾತ್ ಯಾರಾದರೂ ಹೋದರೆ ಹೇಗಿತ್ತು ರೂಮ್ ಅಂತ ಅವ್ರಿಗೊಂದು ಅನುಕೂಲ ಆಗಲಿ ಅಂತ ವೀಡಿಯೋ ಮಾಡ್ಕೊಂಡು ಆಮೇಲೆ ರಿಲ್ಯಾಕ್ಸ್ ಆದ್ವಿ. ಮತ್ತು ರೆಡಿಯಾಗಿ ನಾವು 5 ಗಂಟೆಗೆ ನಾವು ರೂಮನ್ನು ಬಿಟ್ಟು ದೇವಸ್ಥಾನದ ಹತ್ರ ಹೋದ್ವಿ. ಚೆನ್ನಾಗಿತ್ತು ರೂಮು ನೋಡಿ. ಎಲ್ಲ ರೆಡಿಯಾಗಿ 5 ಗಂಟೆಗೆ ದೇವಸ್ಥಾನದ ಹತ್ರ ಹೋಗ್ತಾಯಿದ್ವಿ. ಹಾಗೆ ಒಂದು ಗ್ರೂಪ್ ಫೋಟೋ ಹಿಡಿಸ್ಕೊಂಡ್ವಿ. ನಾವೆಲ್ಲ ಎಲ್ಲರೂ ಟೀಚರ್ಸೇ ಇಲ್ಲಿ ಆಗಿದ್ರಿ. ದೇವಸ್ಥಾನದ ಎಂಟ್ರೆನ್ಸಲ್ಲಿ ಓಮ್ ಅಂತ ಬರೀತಾರೆ. ಪಾಪ ಅವ್ರು ಹೊಟ್ಟೆಪಾಡು 10 ರೂಪಾಯಿ ತೊಗೊಳ್ತಾರೆ. ನಾವು ಅಷ್ಟು ಜನ ಓಮ್ ಅಂತ ಬರೆಸ್ಕೊಂಡು ಅವ್ರಿಗೆ ದುಡ್ಡನ್ನು ಕೊಟ್ವಿ. ಮತ್ತು ನಾವು 50 ರೂಪಾಯಿ ಟಿಕೆಟ್ ತೊಗೊಂಡು ದರ್ಶನ ತುಂಬ ರಶ್ ಇತ್ತು. ಹಾಗೆ ತುಂಬ ಕ್ಯೂ ಇದ್ದಿದ್ದರಿಂದ ನಾವು 50 ರೂಪಾಯಿ ಟಿಕೆಟನ್ನು ತಗೊಂಡು ದೇವಸ್ಥಾನದ ಒಳಗಡೆಗೆ ಹೋದ್ವಿ. ಇದು ತುಂಬ ದೊಡ್ಡ ದೇವಸ್ಥಾನ. ದೇವಸ್ಥಾನದ 4 ಕಡೆಯೂ ಸಹ ರಾಜಗೋಪುರಗಳಿವೆ. ಇದ್ರ ಒಳಗಡೆ ಚಿಕ್ಕ ಚಿಕ್ಕ ದೇವಸ್ಥಾನಗಳು, ಗಣೇಶನ ದೇವಸ್ಥಾನ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ, ಅಮ್ಮನವ್ರ ದೇವಸ್ಥಾನ, ಹೀಗೆ ಹಲವಾರು ದೇವಸ್ಥಾನಗಳು ಇದ್ರ ಒಳಗಡೆ ಇದೆ. ಇಲ್ಲಿ ಮುಂದೆ ಹೋಗ್ತಾ ನಮಗೆ ದೇವಸ್ಥಾನದ ಮಾದರಿಯನ್ನು ಹಾಕಿದ್ದಾರೆ. 4 ಕಡೆ ರಾಜಗೋಪುರ ಮತ್ತು ಮಧ್ಯದಲ್ಲಿ ದೇವಸ್ಥಾನ, ಸುತ್ತಮುತ್ತ ಇರೋ ಚಿಕ್ಕ ಚಿಕ್ಕ ದೇವಸ್ಥಾನಗಳನ್ನು ಎಲ್ಲನೂ ಒಂದು ಮಾದರಿ ಮಾಡಿ ಹಾಕಿದ್ದಾರೆ. ನಂತರ ನಾವು ದೇವ್ರ ದರ್ಶನ ಮಾಡಿಕೊಂಡು ಹೊರಗಡೆ ಬರುವಾಗ ರಾತ್ರಿ 9 ಗಂಟೆ ಆಗಿತ್ತು. ಹಾಗೆ ನಾವು ಹೋಟ್ಲಲ್ಲಿ ಊಟ ಮಾಡಿಕೊಂಡು ಮತ್ತೆ ರೆಸ್ಟ್ ಮಾಡೋಕ್ಕೆ ಅಂತ ಹೋಟ್ಲಿಗೆ ಬಂದ್ವಿ. ಮಾರನೇ ದಿನ ಹುಣ್ಣಿಮೆ 3:30 ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ನಾವು 3:30ಗೆ ಎದ್ದು ರೆಡಿಯಾಗಿ 4 ಗಂಟೆ ಅಷ್ಟೊತ್ತಿಗೆ ದೇವಸ್ಥಾನದ ಮುಖ್ಯ ಗೋಪುರದ ಹತ್ರ ಬಂದು ದೀಪವನ್ನು ಅಂಟಿಸಿ ತೆಂಗಿನಕಾಯನ್ನು ಒಡೆದು 14 ಕಿಲೋಮೀಟ್ರ್ಗಳ ಒಂದು ಗಿರಿ ಪ್ರದಕ್ಷಿಣೆಯನ್ನು ಪ್ರಾರಂಭ ಮಾಡಬೇಕು. ಅದು ಒಂದು ನಂಬಿಕೆ, ಒಂದು ಪದ್ಧತಿ. ನಾವು ಹಾಗೆ ದೀಪವನ್ನು ಅಂಟಿಸಿ ತೆಂಗಿನಕಾಯನ್ನು ಹೊಡೆದು ಗಿರಿ ಪ್ರದಕ್ಷಿಣೆಯನ್ನು ಹಾಕೋದಕ್ಕೆ ನಾವು ಸಹ ಪ್ರಾರಂಭ ಮಾಡಿದ್ವಿ. ಗಿರಿ ಪ್ರದಕ್ಷಿಣೆಯ ಇನ್ನೊಂದು ವಿಡಿಯೋವನ್ನು ನಾನು ಮಾಡ್ತೇನೆ. ಅದರಲ್ಲಿ ಅಲ್ಲಲ್ಲಿ ಅವರು ಮ್ಯಾಪ್ಗಳನ್ನೆಲ್ಲ ಹಾಕಿರ್ತಾರೆ. ಅದರ ಬಗ್ಗೆ ಎಲ್ಲ ಇನ್ನೊಂದು ಸರಿಗೆ ನಾನು ವಿಡಿಯೋವನ್ನು ಹಾಕ್ತೀನಿ. ಹಾಗೆ ನಾವು ನೈಟು ದೇವಸ್ಥಾನದಿಂದ ಹೊರಗಡೆ ಬರುವಾಗ ತಮಿಳ್ನಾಡಲ್ಲಿ ಒಂದು ಕನ್ನಡ ಬೋರ್ಡು ಇರಲಿಲ್ಲ ಅಂತ ಬೇಜಾರಾಗಿತ್ತು. ಕೊನೆಗೆ ಈ ಒಂದು ಕನ್ನಡ ಬೋರ್ಡ್ ಕಾಣಿಸಿದ್ದಕ್ಕೆ ಖುಷಿಯಾಯಿತು. ಥ್ಯಾಂಕ್ ಯು ಸೋ ಮಚ್.